ನಾಸಾಗೆ ಸಂಬಂಧಪಟ್ಟಿರೋ ಒಂದು ಆಪರೇಷನ್ ಮೇಲೆ ಸ್ಯಾಮ್ ಅನ್ನೋ ಒಂದು ಹುಡುಗಿ ಸ್ಪೇಸ್ಗೆ ಹೋಗಿ ಭೂಮಿಗೆ ವಾಪಸ್ ಬಂದಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಗಂಡ ಮಗು ಇಬ್ರು ಅವರ ತಾಯಿನ ನೋಡಿ ತುಂಬಾನೇ ದಿನಗಳಾಗೋಗ್ಬಿಟ್ಟಿರುತ್ತೆ. ಬಟ್ ಏನೋ ಒಂದು ವಿಚಿತ್ರವಾಗಿರೋ ಒಂದು ಘಟನೆ ನಡೆದಿರೋದಕ್ಕೆ ಈ ಹುಡುಗಿನ ಕ್ವಾರಂಟೈನ್ ಅಲ್ಲಿ ಇಟ್ಟಿರ್ತಾರೆ. ಗಂಡ ಹಾಗೆ ಮಗು ಇಬ್ರು ಮೀಟ್ ಆಗೋಣ ಅಂತ ಬಂದ್ರೆ ಅವರ ತಾಯಿನೂ ಕೂಡ ಮುಟ್ಟೋದಕ್ಕೆ ಬಿಡದೆ ಗ್ಲಾಸ್ ಒಳಗಡೆ ಇದ್ದು ಮಾತಾಡ್ಬೇಕಾಗಿರೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಗಂಡ ಹಾಗೆ ಮಗುನ ಮಾತಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಸ್ಯಾಮ್ ಅವರ ತಂದೆ ಆಗಿರೋ ವಿಲಿಯಂ ಕೂಡ ಅಲ್ಲಿಗೆ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಸ್ಪೇಸ್ ಇಂದ ನೀನು ಭೂಮಿಗೆ ಬಿದ್ದಾಗ ಸ್ಪೇಸ್ ಕ್ಯಾಪ್ಸಿಲ್ ಜೊತೆಗೆ ಭೂಮಿಯಲ್ಲಿ ಒಂದು ವಿಚಿತ್ರವಾಗಿರೋ ಒಂದು ವೈಬ್ರೇಷನ್ಸ್ ಬಂತು. ಅದರಿಂದ ನಾಸಾ ಹಾಗೆ ಗವರ್ನಮೆಂಟ್ ಅದ್ರ ಮೇಲೆ ವರ್ಕ್ ಮಾಡ್ತೈತೆ, ನೀನೇನು ಅಷ್ಟೊಂದು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ನಂತರ ಸ್ವಲ್ಪ ದಿನಗಳಾದ್ಮೇಲೆ ಸ್ಯಾಮ್ ನ ಒಂದು ಸೀಕ್ರೆಟ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯೂಸ್ ರಿಪೋರ್ಟರ್ಸ್ ಎಲ್ಲಾರು ಈ ಹುಡುಗಿನ ಮೀಟ್ ಆಗ್ಬೇಕು, ಇಂಟರ್ವ್ಯೂ ತಗೋಬೇಕು ಅಂತ ವೈಟ್ ಮಾಡ್ತಿರ್ತಾರೆ. ಅವ್ರು ಯಾರಿಗೂ ಸಿಗ್ದಿರೋ ಹಾಗೆ ಒಂದು ಸೀಕ್ರೆಟ್ ಹಿಡನ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸ್ಯಾಮ್ ಜೊತೆಗೆ ಡಾಕ್ಟರ್ ಮೆಚಿಲು ಕೂಡ ಬಂದಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ಲೇಸ್ ನ ಗವರ್ನಮೆಂಟ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಮನೇನ ವೆಪನ್ ಟೆಸ್ಟಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ರಂತೆ. ಅದಕ್ಕೆ ನಾವು ನಿನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾಳೆ. ಅದರ ಜೊತೆಗೆ ಆ ಮನೆಯಲ್ಲಿ ಸ್ಯಾಮ್ಗೋಸ್ಕರ ಒಂದು ಟೆಲಿಸ್ಕೋಪ್ ನ ಇಟ್ಟಿರ್ತಾರೆ. ಆಕಾಶದಲ್ಲಿ ಏನ್ ನಡೀತೈತೆ ಅಂತ ಈ ಹುಡುಗಿ ನೋಡಿ ತಿಳ್ಕೊಳ್ಳೋದಕ್ಕೆ ಸ್ಯಾಮ್ ಟೆಲಿಸ್ಕೋಪ್ ಹತ್ರಕ್ಕೆ ಹೋಗಿ ಅದ್ರ ಮುಖಾಂತರ ನೋಡ್ತಿರುವಾಗ ಆ ಹುಡುಗಿ ಕಿವಿಯಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ನಿಜ ಹೇಳ್ಬೇಕಂದ್ರೆ ಅದರ ಜೊತೆಗೆ ತುಂಬಾ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಸ್ ಆಕಾರಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಹುಡುಗಿ ಇವಾಗ ಇಷ್ಟೊಂದು ನರಕ ಅನುಭವಿಸೋದಕ್ಕೆ ಸ್ಪೇಸ್ಗೆ ಹೋಗಿ ಬಂದಿದ್ದೆ ಈ ಹುಡುಗಿ ತಪ್ಪಾಯ್ತಾ ಅಂತ ತಿಳ್ಕೊಬೇಕಂದ್ರೆ ಈ ಮೂವಿನ ಫುಲ್ ಆಗಿ ನೋಡಿ. ಅಂದಂಗೆ ಮೂವಿ ಹೆಸರು ದ ಆಸ್ಟ್ರೋನಾಟ್ ಅಂತ 2025 ಅಲ್ಲಿ ರಿಲೀಸ್ ಆಗಿರೋದು. ಸೀನ್ ಇವಾಗ ಸ್ವಲ್ಪ ದಿನಗಳ ಹಿಂದೆ ಓಪನ್ ಆಗುತ್ತೆ. ಸ್ಯಾಮ್ ಹಾಕೊಂಡು ಹೋಗಿರೋ ಒಂದು ಸ್ಪೇಸ್ ಶಿಪ್ ಕ್ರಾಶ್ ಆಗಿ ಸಮುದ್ರದಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ನಾಸಾ ಅವರು ಅದನ್ನ ಕಂಡುಕೊಂಡು ಸ್ಯಾಮ್ ನ ಕಾಪಾಡೋದಕ್ಕಂತ ಅಲ್ಲಿಗೆ ಬಂದು ನೋಡಿದ್ರೆ ಸ್ಯಾಮ್ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿರ್ತಾಳೆ. ಆ ಹುಡುಗಿಗೆ ಎಚ್ಚರಿಕೆ ಅನ್ನೋದೇ ಇರೋದಿಲ್ಲ. ಇದರಿಂದ ಆ ಹುಡುಗಿನ ಕಾಪಾಡಿ ಕ್ವಾರಂಟೈನ್ ಗೆ ಎತ್ಕೊಂಡ್ ಬರ್ತಾರೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ಯಾಮ್ಗೆ ಎಚ್ಚರಿಕೆ ಆಗಿ ನೋಡಿದ್ರೆ ಪಕ್ಕದಲ್ಲಿರೋ ಒಂದು ಪೆನ್ನು ಗಾಲಿಯಲ್ಲಿ ಹಾರಾಡ್ತಾ ಇರುತ್ತೆ. ಸ್ಯಾಮ್ ಆ ಪೆನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅಷ್ಟೊತ್ತಿಗೆ ಆ ಪ್ಲೇಸ್ ಗೆ ಡಾಕ್ಟರ್ಸ್ ಬರೋದ್ರಿಂದ ಆ ಪೆನ್ನು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಡಾಕ್ಟರ್ ಅಲ್ಲಿಗೆ ಬಂದು ನಿನಗೆ ಇವಾಗ ಹೇಗೈತೆ, ಎಲ್ಲ ನಾರ್ಮಲ್ ಆಗೈತಲ್ವಾ ಅಂತ ಕೇಳಿದಾಗ ಪರವಾಗಿಲ್ಲ ನನಗೆ ನಾರ್ಮಲ್ ಆಗೈತೆ, ಬಟ್ ನನಗೆ ಗಾಲಿಯಲ್ಲಿ ಪೆನ್ನ ಹಾರಾಡ್ತಿರೋ ಹಾಗೆ ಕಾಣಿಸ್ತೈತೆ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ಸ್ ಇದ್ಕೊಂಡು ನೀನೇನು ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನೀನು ಸ್ಪೇಸ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಗ್ರಾವಿಟಿ ಹಾಗೆ ಅಲ್ಲಿರೋ ವಸ್ತುಗಳ ಹಾರಾಡೋದನ್ನ ನೋಡಿ ಇವಾಗೂ ಭೂಮಿಯಲ್ಲಿರೋ ವಸ್ತುಗಳು ಕೂಡ ಗಾಲಿಯಲ್ಲಿ ಹಾರಾಡ್ತಿದಾವೆ ಅಂತ ನೀನು ಊಹೆ ಮಾಡ್ಕೊಂತಿದ್ಯಾ ಅಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲಾನು ಸರಿ ಹೋಗ್ಬಿಡುತ್ತೆ. ಅಂದಂಗೆ ನೀನ್ ಸ್ಪೇಸ್ ಶಿಪ್ ಕ್ರಾಶ್ ಆಗೋದಕ್ಕೆ ರೀಸನ್ ಏನು ಅಂತ ನಮ್ಮ ಹೀರೋಯಿನ್ ಹತ್ರ ಕೇಳ್ತಾರೆ. ಅದಕ್ಕೆ ಸ್ಯಾಮ್ ಇದ್ಕೊಂಡು ನಾಸಾ ನನಗೆ ಒಂದು ಆಪರೇಷನ್ ಕೊಟ್ಟಿತ್ತು, ಅದರ ಪ್ರಕಾರ ಆ ಪ್ಲೇಸ್ ಗೆ ಹೋದೆ, ಬಟ್ ಇದ್ದಕ್ಕಿದ್ದಂಗೆ ಹಿಂದ್ಗಡೆಯಿಂದ ಯಾವುದೋ ಒಂದು ಕ್ರಿಯೇಚರ್ ಅಟ್ಯಾಕ್ ಮಾಡ್ತು ಅಷ್ಟೇ ನನಗೆ ನೆನಪಿರೋದು. ಮತ್ತೆ ನನ್ ಕಣ್ಣು ಓಪನ್ ಮಾಡೋದಷ್ಟಿಗೆ ಈ ಪ್ಲೇಸ್ ಅಲ್ಲಿ ಇದೀನಿ ಅಂತ ಹೇಳ್ತಾಳೆ. ಆವಾಗ ಸ್ಯಾಮ್ ತನ್ನ ಕೈನ ನೋಡ್ಕೊಂತಾಳೆ. ಕೈಗೆ ಗಾಯ ಆಗಿರುತ್ತೆ ಬಟ್ ಮುರಿದೋಗಿರೋದಿಲ್ಲ, ಅದು ನೋವನ್ನು ಕೂಡ ಆಗ್ತಿರೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಸ್ಯಾಮ್ ಗಂಡ ಆಗಿರೋ ಮಾರ್ಕ್ ಹಾಗೆ ಮಗಳು ಈಸಾ ಇಬ್ರು ಸ್ಯಾಮ್ ನ ಮೀಟ್ ಆಗೋದಕ್ಕೆ ಬರ್ತಾರೆ. ಅಂಡ್ ಇಲ್ಲಿಂದ ನಿಮ್ಗೆಲ್ಲ ಗೊತ್ತಿರೋದೆ ಅವಳ ಮೈಂಡ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ ಕಾಣಿಸ್ತಾ ಇರುವಾಗ ಡಾಕ್ಟರ್ ಮೆಚಿಲಿ ಅಲ್ಲಿಗೆ ಬಂದು ಸ್ಯಾಮ್ ನ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ನೋಡು, ನೀನು ತುಂಬಾ ದಿನಗಳು ಸ್ಪೇಸ್ ಅಲ್ಲೇ ಇರೋದ್ರಿಂದ ಅಲ್ಲಿರೋ ವಸ್ತುಗಳು ಗಾಲಿಯಲ್ಲಿ ಹಾರಾಡ್ತಾ ಇರೋದನ್ನ ನೋಡಿ ಇಲ್ಲಿರೋ ವಸ್ತುಗಳು ಕೂಡ ಗಾಲಿಯಲ್ಲಿ ಹಾರಾಡ್ತಿದಾವೆ ಅಂತ ನಿನಗೆ ಇಲ್ಯೂಷನ್ಸ್ ಬರೋದು ನಾರ್ಮಲ್. ನೀನ್ ಅದ್ಯಾವ್ದು ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ, ಆರಾಮಾಗಿರೋದಕ್ಕೆ ಪ್ರಯತ್ನ ಮಾಡು. ಇನ್ನೊಂದು ವಿಷಯ, ನಿನಗೆ 2 months ಅಲ್ಲಿ ಟೆಸ್ಟ್ ಇರುತ್ತೆ, ಇದರಿಂದ ಡೈಲಿ ಡಾಕ್ಟರ್ಸ್ ಬಂದು ನಿನ್ನ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ ಅಂತ ಹೇಳ್ತಾಳೆ. ಡಾಕ್ಟರ್ ಅಲ್ಲಿಂದ ಹೋಗಿದ್ದೆ ಈ ಹುಡುಗಿ ಕೈ ತುಂಬಾ ನೋವಾಗ್ತಾ ಇರುತ್ತೆ. ಏನಪ್ಪಾ ಅಂತ ಕಟ್ಟೆಲ್ಲ ಬಿಚ್ಚಿ ನೋಡಿದಾಗ ಕೈ ಮೇಲೆ ಒಂದು ಮಾರ್ಕ್ ಬಿದ್ದಿರುತ್ತೆ. ಬಟ್ ಅದನ್ನ ತಲೆಗೆ ಹಾಕೊಂತೀರಾ ಅವತ್ತು ರಾತ್ರಿ ಬಟ್ಟೆಗಳನ್ನ ಸೈಡ್ಗೆ ಇಡ್ತಿರುವಾಗ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ. ಆವಾಗ ಸ್ಯಾಮ್ ಫ್ರೆಂಡ್ ಕಾಲ್ ಮಾಡೋದ್ರಿಂದ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿರ್ತಾಳೆ. ಅಂಡ್ ಆವಾಗ ಆಚೆಗಡೆ ಏನೋ ಒಂದು ಶಾಡೋ ಹೋದಂಗೆ ಈ ಹುಡುಗಿಗೆ ಅನ್ಸೋದ್ರಿಂದ ಅದ್ರ ಕಡೆ ನೋಡ್ತಿರ್ತಾಳೆ. ಅದಕ್ಕೆ ಫ್ರೆಂಡ್ ಇದ್ಕೊಂಡು ಇಷ್ಟು ದಿನಗಳಾದ್ಮೇಲೆ ನಾನ್ ನಿನಗೆ ಕಾಲ್ ಮಾಡಿದ್ದೀನಿ, ನೀನ್ ನನ್ ಜೊತೆ ತಾನೇ ಮಾತಾಡ್ಬೇಕಾಗಿರೋದು, ಬೇರೆ ಕಡೆ ಯಾಕೆ ನೋಡ್ತಿದ್ಯಾ ಅಂತ ಕೇಳಿದಾಗ ಆಚೆಗಡೆ ಏನೋ ಹೋದಂಗೆ ಅನ್ಸ್ತು ಅಂತ ಕ್ಯಾಮರಾನ ಟರ್ನ್ ಮಾಡ್ತಾಳೆ. ಅಲ್ಲೊಂದು ಶಾಡೋ ಸಡನ್ ಆಗಿ ಹೋಗುತ್ತೆ, ಆದ್ರೆ ಅದು ಅವಳ ಫ್ರೆಂಡ್ಗೆ ಕಾಣಿಸಿರೋದಿಲ್ಲ. ಸ್ಯಾಮು ಸ್ವಲ್ಪ ಡೌಟ್ ಪಡ್ತಾ ಇರ್ತಾಳೆ, ಏನಪ್ಪ ಹೋಗಿತ್ತು ಅಂತ. ಅದಕ್ಕೆ ಫ್ರೆಂಡ್ ಇದ್ಕೊಂಡು ನೋಡು ಇಂಥ ಕೆಲ್ಸಗಳೇ ಮೊದ್ಲು ಬಿಟ್ಟಾಕ್ಬಿಡು, ಇದನ್ನೆಲ್ಲ ಬಿಟ್ಟು ಮೊದ್ಲು ನೀನು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ಇದೆಲ್ಲ ಇಲ್ಯೂಷನ್ಸ್ ಹೊಲ್ಟೋಗ್ಬಿಡ್ತವೆ ಅಂತ ಹೇಳಿ ವಿಡಿಯೋ ಕಾಲ್ ನ ಕಟ್ ಮಾಡ್ತಾಳೆ. ಸ್ಯಾಮ್ ಅದೇ ಪ್ಲೇಸ್ ಅಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಪ್ಲೇಸ್ ಅಲ್ಲಿ ಲೈಟ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಇದರಿಂದ ಏನಾಗೈತೆ ಅಂತ ಮನೆ ಫುಲ್ ಚೆಕ್ ಮಾಡ್ತಾಳೆ. ಆ ಹುಡುಗಿಗೆ ಏನು ಕೂಡ ಕಾಣಿಸೋದಿಲ್ಲ.
ಇರೋದಿಲ್ಲ. ಬಟ್ ಒಂದು ಪ್ಲೇಸ್ ಅಲ್ಲಿ ನೀರ್ ಜೊತೆಗೆ ಮಣ್ಣು ಕೂಡ ಬಿದ್ದಿರುತ್ತೆ. ಯಾರು ಇಲ್ಲಿಗೆ ಬಂದಿರ್ಬೇಕು ಅಂತ ಅನ್ಕೊಂಡು ಮನೆ ಬ್ಯಾಕ್ ಡೋರ್ ಹತ್ರಕ್ಕೆ ಬರ್ತಾಳೆ. ಅಲ್ಲಿ ಡೋರ್ ಓಪನ್ ಅಲ್ಲೇ ಇರುತ್ತೆ. ಆವಾಗ ಟೆಲಿಸ್ಕೋಪ್ ಹತ್ರಕ್ಕೆ ಬಂದು ಈ ಕಾಡಲ್ಲಿ ಯಾರಾದ್ರೂ ಬಂದಿರ್ಬೋದು ಅಂತ ಕಾಡ್ ಕಡೆ ನೋಡ್ತಾಳೆ. ಯಾರೋ ಮುಂದ್ಗಡೆಯಿಂದ ಹೋದಂಗೆ ಅನ್ಸೋದ್ರಿಂದ ಕಲ್ಲು ಎತ್ಕೊಂಡು ಆ ಪ್ಲೇಸ್ ಅಲ್ಲಿ ಹಾಕ್ತಾಳೆ. ಬಟ್ ಅಲ್ಲಿಗೆ ಹೋಗಿ ನೋಡಿದಾಗ ಆ ಪ್ಲೇಸ್ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆದ್ರೆ ನಮ್ಗೆ ಆ ಹುಡುಗಿ ಹುಡುಕ್ತಾ ಇರೋ ಒಂದು ಪ್ಲೇಸ್ ಅಲ್ಲಿ ಏನು ಇರೋದಿಲ್ಲ. ಬಟ್ ಆ ಹುಡುಗಿ ಇರೋ ಒಂದು ಮನೆಯಲ್ಲಿ ಯಾವ್ದೋ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕ್ರಿಯೇಚರ್ ಹೋದಂಗೆ ನಮ್ಗೆ ಮಾತ್ರ ಕಾಣಿಸುತ್ತೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಸ್ಯಾಮ್ಗೆ ಮತ್ತೆ ಇಲ್ಯೂಷನ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ವಾರ್ ನಡೀತಾ ಇರುತ್ತೆ. ತುಂಬಾ ಜನರು ಗಾಯಗಳಿಂದ ಒದ್ದಾಡ್ತಾ ಇರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋಯಿನ್ ಬೆಡ್ ಮೇಲೆಯಿಂದ ಎದ್ದೇಳಿದಾಗ ಆ ಹುಡುಗಿ ಕೈಗೆ ಹಾಕೊಂಡಿರೋ ಒಂದು ಬ್ಯಾಂಡೇಜ್ ಇರೋದಿಲ್ಲ. ಏನಾಯ್ತು ಅಂತ ನೋಡ್ತಿರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿಗೆ ಮೊದ್ಲು ಒಂದು ಚಿಕ್ಕ ಗಾಯ ಆಗಿರುತ್ತಲ್ವಾ, ಆ ಗಾಯ ಇನ್ನ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ. ನಂತರ ಆ ಹುಡುಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿರುವಾಗ ಪಕ್ಕದಲ್ಲೇ ಇಟ್ಟಿರೋ ಮೊಟ್ಟೆ ಆಟೋಮೆಟಿಕ್ ಆಗಿ ಗಾಲಿಯಲ್ಲಿ ಹಾರಾಡ್ತಾ ಇರುತ್ತೆ. ಆ ಮೊಟ್ಟೆನ ಹಿಡ್ಕೊಂಡು ಇನ್ನೊಂದು ಮೊಟ್ಟೆ ಇದೇ ತರ ಗಾಲಿಯಲ್ಲಿ ಹಾರಾಡುತ್ತಾ ಅಂತ ಇನ್ನೊಂದು ಮೊಟ್ಟೆ ಹಿಡ್ತಾಳೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಡಾಕ್ಟರ್ಸ್ ಅಲ್ಲಿಗೆ ಬರೋದ್ರಿಂದ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಆಗಿ ಮೊಟ್ಟೆ ಕೆಳಗಡೆಗೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಡಾಕ್ಟರ್ಸ್ ಅಲ್ಲಿಗೆ ಬಂದಿದ್ದೆ ನಮ್ಮ ಹೀರೋಯಿನ್ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇದರಲ್ಲಿ ಫಿಟ್ನೆಸ್ ಟೆಸ್ಟಿಂಗು ಕೂಡ ಇರುತ್ತೆ. ಆ ಫಿಟ್ನೆಸ್ ಟೆಸ್ಟಿಂಗ್ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ನಮ್ಮ ಹೀರೋಯಿನ್ ಕಾಲಿಗೆ ಗಾಯ ಆಗುತ್ತೆ. ಬಟ್ ಆದ್ರೂ ಪರವಾಗಿಲ್ಲ, ನಾನು ಎಲ್ಲಾ ಟೆಸ್ಟ್ಗಳು ಮಾಡ್ತೀನಿ ಅಂತ ಹೀರೋಯಿನ್ ತುಂಬಾ ಪೇಷನ್ಸ್ ಇಂದ ಎಲ್ಲಾ ಟೆಸ್ಟ್ಗಳು ಮಾಡಿಸ್ಕೊಂತಾಳೆ. ಅಂಡ್ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಡೋದ್ರಿಂದ ಒಂದತ್ರ ಮಲ್ಕೊಂತಾಳೆ. ಡಾಕ್ಟರ್ ಮೆಚ್ಚಲ್ ಅಲ್ಲಿಗೆ ಬಂದು ನನಗೆ ಗೊತ್ತಾಗ್ತೈತೆ ಈ ಫಿಟ್ನೆಸ್ ಟೆಸ್ಟ್ ಗಳೆಲ್ಲ ನಿನಗೆ ತುಂಬಾ ಕಷ್ಟ ಕೊಡ್ತಿದ್ದಾವೆ ಅಂತ. ಬಟ್ ನಾಸಾಗೆ ಇವೆಲ್ಲ ಟೆಸ್ಟ್ಗಳು ಬೇಕೇ ಬೇಕು. ಅದು ಸರಿ, ಇವಾಗ ನೀನ್ ಹೇಗಿದ್ಯಾ, ನಿನಗೆ ಹೇಗ್ ಅನ್ಸ್ತೈತೆ, ಯಾವ್ದಾದ್ರು ಗಾಲಿಯಲ್ಲಿ ಹಾರಾಡ್ದಂಗೆ ಇಂತ ಪ್ರಾಬ್ಲಮ್ ಏನಾದ್ರೂ ನಿನ್ಗೆ ಐತಾ ಅಂತ ಕೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಫ್ರೆಂಡಿಗೆ ಕಾಲ್ ಮಾಡಿರ್ತಾಳಲ್ವಾ, ಅದರಲ್ಲಿ ಫ್ರೆಂಡ್ ಹೇಳಿರ್ತಾಳೆ ನಿನಗೆ ಏನೇ ಆದ್ರೂ ಕೂಡ ಎಲ್ಲ ನಾರ್ಮಲ್ ಆಗೈತೆ ಅಂತ ಇನ್ಫಾರ್ಮ್ ಮಾಡು ಅಂತ. ಇದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಸ್ಯಾಮು ಡಾಕ್ಟರ್ ಹತ್ರ ಹಂಚ್ಕೊಂತಾಳೆ. ಡಾಕ್ಟರ್ ಆ ಪ್ಲೇಸ್ ಇಂದ ಹೊರಟೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಸ್ಯಾಮ್ ತನ್ನ ಗಂಡ ಆಗಿರೋ ಮಾರ್ಕ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ. ಆವಾಗ ಸ್ಯಾಮ್ ಇದ್ಕೊಂಡು ನಾನು ಇದರಿಂದ ಆಚೆಗಡೆ ಬಂದಿದ್ದೆ, ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಚೆಗಡೆ ಟ್ರಿಪ್ ಹೋಗೋಣ ಅಂತ ಕೇಳ್ತಾಳೆ. ಅದಕ್ಕೆ ಗಂಡ ಇದ್ಕೊಂಡು ಅವೆಲ್ಲ ಏನು ಬೇಡ, ನೀನು ಮೊದ್ಲು ಇಲ್ಲಿಗೆ ಬಂದಿದ್ದೆ, ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ ಅಂತ ಕೇಳ್ತಾನೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಇವರಿಬ್ಬರಿಗೂ ಒಂದು ಮಗು ಐತೆ ಅಂತ ಹೇಳಿದ್ನಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಗುನ ಇವರಿಬ್ರು ಸೇರ್ಕೊಂಡು ಅಡಾಪ್ಟೆಡ್ ಮಾಡ್ಕೊಂಡಿರ್ತಾರೆ. ಹಾಗೆ ಇವನು ಡಿವೋರ್ಸ್ ಕೇಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ಹುಡುಗಿ ಆಸ್ಟ್ರೋನಾಟ್ ಆಗಿರೋದ್ರಿಂದ ಫ್ಯಾಮಿಲಿಗೆ ಇವಳು ಟೈಮೇ ಕೊಡ್ತಿರೋದಿಲ್ಲ. ಇವಳನ್ನ ಮಾತಾಡ್ಬೇಕಂದ್ರೆ ವರ್ಷಾನುಗಳ ಗಟ್ಲೆ ಕಾಯ್ಬೇಕಾಗುತ್ತೆ. ಅದಕ್ಕೆ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಚಿಕ್ಕ ಹುಡುಗಿ ಅಲ್ಲಿಗೆ ಬಂದು ಆ ಹುಡುಗಿ ಹಾಕಿರೋ ಒಂದು ಡ್ರಾಯಿಂಗ್ ನ ಶೋ ಮಾಡ್ತಾಳೆ. ಅದರಲ್ಲಿ ಸ್ಪೇಸ್ ನ ಬರ್ದು ಇವ್ರ ಅಮ್ಮ ಜೊತೆಗೆ ಯಾರೋ ಇದ್ದಾಗೆ ಡ್ರಾಯಿಂಗ್ ನ ಮಾಡಿರ್ತಾಳೆ. ನಂತರ ಸ್ಯಾಮ್ ಒಬ್ಬಂಟಿಯಾಗಿ ಕಾಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಸಡನ್ ಆಗಿ ಆ ಹುಡುಗಿಗೆ ಮತ್ತೆ ವಿಚಿತ್ರವಾಗಿರೋ ಶಬ್ದಗಳು ಹಾಗೆ ತನ್ನ ಮೆದ್ಲಲ್ಲಿ ಇಲ್ಯೂಷನ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಯಾರೋ ಅನ್ನೋನ್ ಪರ್ಸನ್ಸ್ ಯಾವುದೋ ಒಂದು ವಸ್ತುಗೋಸ್ಕರ ಹುಡುಕಾಡ್ತಿರ್ತಾರೆ. ಆವಾಗ ಸ್ಯಾಮು ಆ ಕಾಡಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ವೈರು ಕಾಣಿಸುತ್ತೆ. ಆ ವೈರ್ ನ ಫಾಲೋ ಮಾಡ್ಕೊಂಡು ಹೋದಾಗ ಆ ವೈರು ಒಂದು ಸ್ಟೋನ್ ಕೆಳಗಡೆಗೆ ಹೋಗಿರುತ್ತೆ. ಆ ಸ್ಟೋನ್ ನ ಎತ್ತದಾಗೆ ಗೊತ್ತಾಗುತ್ತೆ ಅದೊಂದು ಫೇಕ್ ಸ್ಟೋನ್ ಅಂತ. ಹಾಗೆ ಅದ್ರ ಕೆಳಗಡೆ ಒಂದು ಹಿಡನ್ ಕ್ಯಾಮೆರಾ ಇರುತ್ತೆ. ಆ ಕ್ಯಾಮೆರಾನ ನೋಡಿ ಸ್ಯಾಮು ಶಾಕ್ ಆಗೋಗ್ಬಿಡ್ತಾಳೆ. ನನಗೆ ಗೊತ್ತಿಲ್ದಿರೋ ಹಾಗೆ ಈ ಪ್ಲೇಸ್ ಅಲ್ಲಿ ಕ್ಯಾಮೆರಾಸ್ ಇಡೋದಕ್ಕೆ ಯಾರಿಗೆ ಏನ್ ಅವಶ್ಯಕತೆ ಐತಿ ಅಂತ. ಆವಾಗ ಇನ್ನೊಂದು ಡಿಫ್ರೆಂಟ್ ಆಗಿರೋ ವೈರು ಕಾಣಿಸ್ಕೊಳ್ಳುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಇನ್ನೊಂದು ಹಿಡನ್ ಕ್ಯಾಮೆರಾ ಐತಿ ಅಂತ ಗೊತ್ತಾಗುತ್ತೆ. ಆವಾಗಿಂದ ಸ್ಯಾಮ್ಗೆ ಆ ಪ್ಲೇಸ್ ಅಲ್ಲಿ ಇರೋದಕ್ಕೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇದರಿಂದ ಬೇಗ ಮನೆಗೆ ಹೋಗೋಣ ಅಂತ ಬರ್ತಿರುವಾಗ ಕಾಲ್ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಬಟ್ ನೆಕ್ಸ್ಟ್ ಆ ಹುಡುಗಿಗೆ ಎಚ್ಚರಿಕೆ ಆಗಿದ್ದೆ, ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಆ ಹುಡುಗಿಗೆ ಒಂದು ಗಾಯ ಆಗಿರುತ್ತೆ, ಹಾಗೆ ಬ್ಲಡ್ ಕೂಡ ಬರ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಹಿಂದ್ಗಡೆ ಒಬ್ಬ ವ್ಯಕ್ತಿ ಬಂದು ನೀನು ಕಾಡಲ್ಲಿ ಬಿದ್ದೋಗ್ಬಿಟ್ಟಿದ್ದೆ, ನಾನೇ ನಿನ್ನನ್ನ ಕಾಪಾಡಿ ಈ ಪ್ಲೇಸ್ಗೆ ಎತ್ಕೊಂಡ್ ಬಂದೆ ಅಂತ ಹೇಳ್ತಾನೆ. ಅದು ಸರಿ, ನೀನ್ ಯಾರು ನನ್ನನ್ನ ಇಲ್ಲಿಗೆ ಎತ್ಕೊಂಡ್ ಬರೋದಕ್ಕೆ, ಫಸ್ಟ್ ನೀವ್ ಈ ಪ್ಲೇಸ್ಗೆ ಎಂತಕ್ಕೆ ಬಂದ್ರಿ ಅಂತ ಸ್ಯಾಮ್ ಕೇಳ್ತಿರುವಾಗ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಸ್ಯಾಮ್ ತಂದೆ ಆಗಿರೋ ವಿಲಿಯಮ್ ಇರ್ತಾನೆ. ನಾನ್ ನಿನ್ನನ್ನ ಹುಡ್ಕೊಂಡು ಮನೆಗೆ ಬಂದೆ, ಮನೆಯಲ್ಲಿ ನೀನು ಕಾಣ್ಲೇ ಇಲ್ಲ, ಅದಕ್ಕೆ ಕಾಡಿಗೆ ಹೋಗಿರ್ಬೋದು ಅಂತ ನಿನ್ನನ್ನ ಹುಡ್ಕೋದಕ್ಕೆ ಮನುಷ್ಯರನ್ನ ಕಳ್ಸಿದ್ದೆ ಅಂತ ಹೇಳ್ತಾನೆ. ಅದು ಸರಿ, ನಿನ್ನನ್ನ ಈ ಬಿಲ್ಡಿಂಗ್ ಅಲ್ಲಿ ಇರೋ ಅಂತ ಹೇಳಿದ್ನಲ್ಲ, ನೀನ್ ಯಾಕೆ ಆಚೆಗಡೆ ಹೋಗಿದ್ದು ಅಂತ ಕೇಳ್ತಾನೆ. ಆವಾಗ ಸ್ಯಾಮ್ ಇದ್ಕೊಂಡು ಆ ಹುಡುಗಿಗೆ ಕಾಣಿಸಿರೋ ಹಿಡನ್ ಕ್ಯಾಮ್ರಾಸ್ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಅವರಪ್ಪ ನಿಜ ಹೇಳ್ಬೇಕಂದ್ರೆ ಇಲ್ಲಿ ನಿನಗೆ ಗೊತ್ತಿಲ್ದಿರೋ ಹಾಗೆ ತುಂಬಾ ಸೀಕ್ರೆಟ್ ಕ್ಯಾಮ್ರಾಸ್ ಇದಾವೆ, ಈ ಪ್ಲೇಸ್ ಅಲ್ಲಿ ಹಿಡನ್ ಕ್ಯಾಮ್ರಾಸ್ ಇದಾವೆ ಅಂತ ನಾನು ನಾಸಾ ಹತ್ರನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಒಂದು ಹಿಡನ್ ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ದೇಶಕ್ಕೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಹೈ ಲೆವೆಲ್ ಸೆಕ್ಯೂರಿಟಿಗೋಸ್ಕರ ಸ್ವಲ್ಪ ಜನ ವ್ಯಕ್ತಿಗಳನ್ನ ಈ ಪ್ಲೇಸ್ ಅಲ್ಲಿ ಎತ್ಕೊಂಡ್ ಬಂದು ಬಚ್ಚಿಕ್ತಾರಂತೆ. ಒಳಗಡೆಗೆ ಹೋಗಿದ್ದ ವಿಲಿಯಮ್ ಒಂದು ಬಟನ್ ನ ಆನ್ ಮಾಡೋದಷ್ಟಿಗೆ ಆ ಸೀಕ್ರೆಟ್ ಹಿಡನ್ ಕ್ಯಾಮ್ರಾಸ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಫುಟೇಜಸ್ ಅಲ್ಲಿರೋ ಸ್ಕ್ರೀನ್ ಅಲ್ಲಿ ಪ್ಲೇ ಆಗ್ತವೆ. ಆವಾಗ ವಿಲಿಯಮ್ ಸ್ಯಾಮ್ ಹತ್ರ ಈ ಮನೆನ ನಾವು ಯಾವ ತರ ಬಿಲ್ಡ್ ಮಾಡಿದೀವಿ ಅಂದ್ರೆ ಈ ಮನೆ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಈ ಮನೆನೇ ಅವ್ರ ಮೇಲೆ ದಾಳಿ ಮಾಡುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಮನೆಯಲ್ಲಿರೋ ವೆಪನ್ಸ್ ನ ಆಪರೇಟ್ ಮಾಡೋದಕ್ಕೆ ನೀನೇ ಇರಬೇಕಾಗಿರೋ ಒಂದು
ಅವಶ್ಯಕತೆ ಇಲ್ಲ, ನಾನು ನನ್ನ ಪ್ಲೇಸ್ ಅಲ್ಲೇ ಇದ್ದು ಈ ಮನೆ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ವೆಪನ್ಸ್ ನ ಯೂಸ್ ಮಾಡಿ ಅವ್ರನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿ ಸ್ಯಾಮ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅಂಡ್ ಆವಾಗೆ ಅಲ್ಲಿರೋ ಕ್ಯಾಮರಾದಲ್ಲಿ ಯಾವ್ದೋ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕ್ರಿಯೇಚರ್ ಅಲ್ಲಿದ್ದಾಗೆ ನಮ್ಗೆ ತೋರಿಸ್ತಾರೆ. ಇನ್ನೊಂದು ಕಡೆ ಸ್ಯಾಮ್ ತನ್ನ ಕೈಗೆ ಆಗಿರೋ ಗಾಯನ ನೋಡ್ಬೇಕು ಅಂತ ಬ್ಯಾಂಡೇಜ್ ನ ಓಪನ್ ಮಾಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಾಯ ಆಗಿತ್ತಲ್ವಾ, ಅದು ತುಂಬಾ ದೊಡ್ಡದಾಗಿ ಆಗ್ತಾ ಇರುತ್ತೆ. ಇದರಿಂದ ಸ್ವಲ್ಪ ಭಯ ಬಿದ್ದು ಅದನ್ನ ಫೋಟೋ ತೆಗೆದು ಫ್ರೆಂಡ್ ಗೆ ಸೆಂಡ್ ಮಾಡ್ತಾಳೆ. ಫ್ರೆಂಡ್ ಆ ಫೋಟೋನ ನೋಡಿ, ನೀನ್ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಸ್ಪೇಸ್ ಇಂದ ಕೆಳಗಡೆಗೆ ಬಿದ್ದಾಗ ಅದು ನಿನಗೆ ಗಾಯ ಆದಂಗ ಐತೆ, ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ ಬಿಡು ಅಂತ ಹೇಳ್ತಾಳೆ. ಅಂಡ್ ಅವತ್ತು ರಾತ್ರಿ ಸ್ನಾನ ಮಾಡ್ತಿರುವಾಗ ಇದಕ್ಕಿದ್ದಂಗೆ ಗಾಳಿ ಬೀಸೋದು ನಿಂತೋಗ್ಬಿಡುತ್ತೆ. ವಿಚಿತ್ರವಾಗಿರೋ ಶಬ್ದಗಳಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಏನಪ್ಪಾ ಅಂತ ಸುತ್ತಮುತ್ತ ನೋಡ್ತಿದ್ರೆ ಕಾಡಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬರ್ತಿರ್ತವೆ. ಸ್ವಲ್ಪ ತಾದ್ಮೇಲೆ ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸ್ಯಾಮ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ತನ್ನ ಗಂಡ ಆಗಿರೋ ಮಾರ್ಕ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನು ಫೋನು ಲಿಫ್ಟ್ ಮಾಡೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಮನೆಯಲ್ಲಿರೋ ಲೈಟ್ಗಳು ಆನ್ ಅಂಡ್ ಆಫ್ ಆಗ್ತಾ ಇರ್ತವೆ. ಅದಕ್ಕೆ ಒಂದು ಚಿಕ್ಕ ಟಾರ್ಚ್ ಲೈಟ್ ನ ಎತ್ಕೊಂಡು ಯಾರಾದ್ರೂ ಬಂದಿರ್ಬೋದ ಅಂತ ಆಚೆ ಕಡೆ ಬಂದು ನೋಡ್ತಾಳೆ. ಅಲ್ಲಿ ಯಾರೂನು ಕೂಡ ಇರೋದಿಲ್ಲ. ಮತ್ತೆ ಮನೆ ಒಳಗಡೆ ಬರೋತಷ್ಟಿಗೆ ಪೂರ್ತಿಯಾಗಿ ಲೈಟ್ಗಳು ಆಫ್ ಆಗೋಗ್ಬಿಡ್ತವೆ. ಆವಾಗ ಸ್ಯಾಮ್ ಹಿಂದ್ಗಡೆ ಇರೋ ಒಂದು ಡೋರ್ ಹತ್ರ ಯಾವ್ದೋ ಒಂದು ಡಿಫ್ರೆಂಟ್ ಆಗಿರೋ ಆಕಾರ ಇದ್ದಂಗೆ ಕಾಣಿಸುತ್ತೆ. ಈ ಟೈಮಲ್ಲಿ ಈ ಮನೆಗೆ ಯಾರು ಬಂದಿರ್ಬೋದು ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಯಾರೂನು ಕೂಡ ಇರೋದಿಲ್ಲ. ಇದರಿಂದ ಸ್ಯಾಮ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಡೋರ್ ಹತ್ರಕ್ಕೆ ಹೋಗಿ ಅಲಾರಾಮ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಎ ಸಿಸ್ಟಮ್ ಕೂಡ ಆಕ್ಟಿವೇಟ್ ಆಗಿ ಈ ಮನೆ ಒಳಗಡೆ ಯಾರೋ ಬಂದಿದ್ದಾರೆ, ಇದರಿಂದ ಈ ಮನೆ ಇವಾಗ ಲಾಕ್ ಡೌನ್ ಆಗ್ತೈತೆ ಅಂತ ಒಂದು ವಾರ್ನಿಂಗ್ ಕೊಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಎ ಸಿಸ್ಟಮ್ ಯಾವ ತರ ಕ್ರಿಯೇಟ್ ಮಾಡಿರ್ತಾರಪ್ಪ ಅಂದ್ರೆ ಯಾರಾದ್ರೂ ಗೊತ್ತಿಲ್ದಿರೋ ವ್ಯಕ್ತಿ ಈ ಮನೆ ಒಳಗಡೆ ಬಂದ್ರೆ ಆಟೋಮೆಟಿಕ್ ಆಗಿ ಆ ಮನೆ ಕ್ಲೋಸ್ ಆಗೋಗ್ಬಿಡುತ್ತೆ. ಆ ರೀತಿ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಎ ಸಿಸ್ಟಮ್ ಕೊಟ್ಟಿರೋ ಒಂದು ವಾರ್ನಿಂಗ್ ಗೆ ಸ್ಯಾಮ್ಗೆ ಭಯ ಅನ್ನೋದು ಇನ್ನ ಜಾಸ್ತಿ ಆಗುತ್ತೆ. ಇದರಿಂದ ಹಸ್ಬೆಂಡ್ ಗೆ ಅವ್ರ ಅಪ್ಪಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಫೋನ್ ಅಲ್ಲಿ ಸಿಗ್ನಲ್ ಇರೋದಿಲ್ಲ. ಯಾರೋ ಈ ಹುಡುಗಿ ಹಿಂದ್ಗಡೆ ನಿಂತ್ಕೊಂಡಿರೋ ಹಾಗೆ ಕಾಣಿಸೋದ್ರಿಂದ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಅಲ್ಲಿ ಯಾರೂನು ಕೂಡ ಇರೋದಿಲ್ಲ. ಬಟ್ ಬ್ಯಾಕ್ ಡೋರ್ ಹತ್ರ ಯಾರೋ ನಿಂತ್ಕೊಂಡಿರೋ ಹಾಗೆ ಅನ್ಸಿ ನನ್ನನ್ನ ಯಾರೋ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಅನ್ಕೊಂಡು ತುಂಬಾ ಭಯ ಬಿದ್ದು ಅಂಡರ್ ಗ್ರೌಂಡ್ ಗೆ ಹೊರಟೋಗ್ಬಿಡ್ತಾಳೆ. ಬಟ್ ಈ ಹುಡುಗಿನ ಯಾರು ಫಾಲೋ ಮಾಡ್ಕೊಂಡು ಬಂದಿರೋದಿಲ್ಲ. ಅಂಡ್ ಆವಾಗೆ ಪಕ್ಕದಲ್ಲಿರೋ ಒಂದು ಡೋರ್ ನ ಯಾರೋ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಹಾಗೆ ಹುಡುಗಿಗೆ ಅನ್ಸೋದ್ರಿಂದ ಸ್ವಲ್ಪ ಹೊತ್ತು ಆ ಡೋರ್ ಕಡೆನೆ ಟಾರ್ಚ್ ಲೈಟ್ ಆಗಿ ವೈಟ್ ಮಾಡ್ತಾಳೆ. ಆದ್ರೆ ಯಾರೂನು ಕೂಡ ಡೋರ್ ಓಪನ್ ಮಾಡೋದಿಲ್ಲ. ಇದರಿಂದ ಆ ಹುಡುಗಿನೇ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಇವಳ ಕಣ್ಣಿಗೆ ಆಚೆಗಡೆ ಯಾರು ಕಾಣಿಸೋದಿಲ್ಲ. ಮತ್ತೆ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಯಾರು ಅಂತ ಯೋಚನೆ ಮಾಡ್ತಿರುವಾಗ ಪಕ್ಕದಲ್ಲಿರೋ ಗಿಡ ಸ್ವಲ್ಪ ವೈಬ್ರೇಟ್ ಆಗೋತಷ್ಟಿಗೆ ಭಯ ಬಿದ್ದು ಟಾರ್ಚ್ ಲೈಟ್ ನ ಕೆಳಗಡೆಗೆ ಬಿಟ್ಬಿಡ್ತಾಳೆ. ಮತ್ತೆ ಆ ಟಾರ್ಚ್ ಲೈಟ್ ಎತ್ಕೊಂಡು ಒಳಗಡೆಗೆ ಬಂದು ಆಚೆಗಡೆ ಇರೋ ಒಂದು ಗಾರ್ಡನ್ ಅಲ್ಲಿ ಒಂದು ಗಿಡ ಇರುತ್ತೆ. ಆ ಗಿಡದ ಕಡೆ ಈ ಟಾರ್ಚ್ ಲೈಟ್ ಹಾಕೊಂಡು ನಿಧಾನವಾಗಿ ನೋಡ್ತಿರುವಾಗ್ಲೇ ಡಿಫ್ರೆಂಟ್ ಕ್ರಿಯೇಚರ್ ಹ್ಯಾಂಡ್ ಒಂದು ಈ ಹುಡುಗಿ ಕಡೆಗೆ ಬರ್ತಿರೋ ಹಾಗೆ ಕಾಣಿಸೋದ್ರಿಂದ ತುಂಬಾ ಭಯ ಬಿದ್ದು ಇವರಪ್ಪ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ನ ತೋರಿಸಿರ್ತಾನಲ್ವಾ, ಆ ಪ್ಲೇಸ್ ಒಳಗಡೆಗೆ ಹೋಗಿ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಕ್ಕೆ ಅಲ್ಲಿರೋ ಕ್ಯಾಮರಾಸ್ ನ ಆನ್ ಮಾಡ್ತಾಳೆ. ಅಂಡ್ ಆವಾಗ ಆ ಹುಡುಗಿಗೆ ಆಚೆಗಡೆ ಇರೋ ಒಂದು ಕ್ಯಾಮರಾದಲ್ಲಿ ಒಂದು ಡಿಫ್ರೆಂಟ್ ಕ್ರಿಯೇಚರ್ ಕಾಣಿಸುತ್ತೆ. ಬಟ್ ಆ ಟೈಮ್ ಅಲ್ಲಿ ಲೈಟ್ ಆನ್ ಅಂಡ್ ಆಫ್ ಆಗ್ತಾ ಇರೋದ್ರಿಂದ ಆಫ್ ಆಗಿ ಆನ್ ಆಗೋತ್ತಷ್ಟಿಗೆ ನೆಕ್ಸ್ಟ್ ಸೆಕೆಂಡ್ ಗೆ ಆ ಕ್ರಿಯೇಚರ್ ಅಲ್ಲಿಂದ ಹೊರಟೋಗ್ಬಿಟ್ಟಿರುತ್ತೆ. ಬೆಳಕಾಗೋವರೆಗೂ ಸ್ಯಾಮ್ ಅದೇ ಪ್ಲೇಸ್ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎಚ್ಚರಿಕೆ ಆಗಿದ್ದ ಆಚೆಗಡೆ ಬರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ವಿಲಿಯಂ ಅವನ ಟೀಮ್ ನ ಹಾಕೊಂಡು ಆ ಪ್ಲೇಸ್ ಹತ್ರ ಬರ್ತಾನೆ. ಮೇ ಬಿ ಜನರೇಟರ್ ಅಲ್ಲಿ ಏನೋ ತೊಂದರೆ ಉಂಟಾಗಿರ್ಬೇಕು, ಅದಕ್ಕೆ ನಾನು ಟೀಮ್ ನ ಕಳ್ಸಿದೀನಿ, ಅವ್ರು ಅದನ್ನ ಚೆಕ್ ಮಾಡ್ತಾರೆ ಬಿಡು ಅಂತ ಹೇಳ್ತಾನೆ. ಆವಾಗ ಸ್ಯಾಮ್ ಅವ್ರ ಅಪ್ಪನ ಸೈಡ್ ಗೆ ಕರ್ಕೊಂಡೋಗಿ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ರಾತ್ರಿ ನಾನು ಒಬ್ಬಂಟಿಯಾಗಿ ಈ ಪ್ಲೇಸ್ ಅಲ್ಲಿ ಇದ್ದಾಗ ಒಂದು ಕ್ರಿಯೇಚರ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತು ಅಂತ ಹೇಳ್ತಾಳೆ. ಅದಕ್ಕೆ ವಿಲಿಯಂ ಇದ್ಕೊಂಡು ನಾನು ಟೋಟಲ್ ಫುಟೇಜ್ ನ ಚೆಕ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಸರಿಯಾಗಿ ಅದೇ ಟೈಮ್ಗೆ ಡಾಕ್ಟರ್ ಮೆಚಲ್ ಅಲ್ಲಿಗೆ ಬಂದು ಈ ಹುಡುಗಿಗೆ ಮಾಡ್ಬೇಕಾಗಿರೋ ಎಲ್ಲ ಚೆಕ್ಅಪ್ಸ್ ನ ಮಾಡ್ತಿರ್ತಾಳೆ. ಆವಾಗ ಡಾಕ್ಟರ್ ಸ್ಯಾಮ್ ಕೈಗೆ ಆಗಿರೋ ಗಾಯನ ನೋಡಿ ಇದನ್ನ ಎಕ್ಸ್ರೇ ತೆಗಿಸ್ಬೇಕು ಅಂತ ಹೇಳ್ತಾಳೆ. ನಂತರ ಸ್ಯಾಮ್ ನ ಮೀಟ್ ಆಗೋದಕ್ಕೆ ಗಂಡ ಹಾಗೆ ಮಗಳು ಇಬ್ರು ಅಲ್ಲಿಗೆ ಬರ್ತಾರೆ. ಒಂದು ಕಡೆ ಮಗಳು ತಾತನ ಹತ್ರ ಮಾತಾಡ್ತಿರುವಾಗ ಸ್ಯಾಮ್ ಗಂಡನ ಹತ್ರ ನಾನು ನಿನ್ನ ಹತ್ರ ಸೀಕ್ರೆಟ್ ಆಗಿ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಸೈಡ್ ಗೆ ಕರ್ಕೊಂಡ್ ಬರ್ತಾಳೆ. ನಿಜ ಹೇಳ್ಬೇಕಂದ್ರೆ ರಾತ್ರಿ ನಾನು ಈ ಪ್ಲೇಸ್ ಅಲ್ಲಿ ಇದ್ದಾಗ ಒಂದು ಕ್ರಿಯೇಚರ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿತ್ತು. ಆ ಟೈಮ್ ಅಲ್ಲಿ ನಿಮ್ಗೆ ಕಾಲ್ ಮಾಡೋಣ ಅಂತ ಟ್ರೈ ಮಾಡ್ದೆ, ಫೋನ್ ಅಲ್ಲಿ ಸಿಗ್ನಲ್ ಬರ್ಲಿಲ್ಲ ಅಂತ ಹೇಳ್ತಾಳೆ. ಏನೋ ಅವನ ಮನ್ಸಲ್ಲಿ ಇರೋದನ್ನ ಹೇಳ್ಬೇಕು ಅಂತ ಅನ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಪ್ಪ ಮಗಳು ಇಬ್ರು ಅಲ್ಲಿಗೆ ಬರೋದ್ರಿಂದ ಮಾರ್ಕ್ ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಸ್ಯಾಮ್ ಅವ್ರ ಅಪ್ಪನನ್ನ ಕರ್ಕೊಂಡು ರಾತ್ರಿ ಕಾಣಿಸಿರೋ ಕ್ರಿಯೇಚರ್ ಗೆ ಸಂಬಂಧಪಟ್ಟಿರೋ ಫುಟೇಜ್ ನ ತೋರಿಸ್ಬೇಕು ಅಂತ ಸೀಕ್ರೆಟ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ನೀವು ನಾನು ಕೂಡ ನೋಡಿದ್ವಿ, ಆ ಕ್ಯಾಮೆರಾದಲ್ಲಿ ಡಿಫ್ರೆಂಟ್
ಡಿಫ್ರೆಂಟ್ ಕ್ರಿಯೇಚರ್ ಕಾಣಿಸಿತ್ತು. ಬಟ್ ಇವಾಗ ಆ ಫುಟೇಜ್ ಪ್ಲೇ ಮಾಡ್ತಿರುವಾಗ ಆ ಕ್ಯಾಮ್ರಾ ಫುಲ್ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಗಾರ್ಡನ್ ನಲ್ಲಿ ಚೆಕ್ ಮಾಡಿದಾಗ ಈ ಹುಡುಗಿ ಹೇಳಿರೋ ಹಾಗೆ ಯಾವುದೇ ಕ್ರಿಯೇಚರ್ ಆ ಪ್ಲೇಸ್ ಅಲ್ಲಿ ಇರೋದಿಲ್ಲ. ಇದರಿಂದ ವಿಲಿಯಮ್ಮ ಅವನ ಮಗಳ ಹತ್ರ, ನೀನು ಸ್ಪೇಸ್ಗೆ ಹೋಗಿ ಬಂದ್ಮೇಲೆ ನಿನ್ನ ಮೈಂಡ್ ಸ್ವಲ್ಪ ರೆಸ್ಟ್ ತಗೊಂಡಿಲ್ಲ, ನಿಜ ಹೇಳ್ತಿದೀನಿ, ನಿನ್ನ ಮೈಂಡ್ ಗೆ ಸ್ವಲ್ಪ ರೆಸ್ಟ್ ಕೊಡು, ಯೋಚನೆನೆ ಮಾಡೋದಕ್ಕೆ ಹೋಗ್ಬೇಡ, ಆರಾಮಾಗಿ ಮಲ್ಗು, ತಿನ್ನು, ಈ ತರ ಇರೋದಕ್ಕೆ ಪ್ರಯತ್ನ ಮಾಡು. ಹಾಗಂತೇಳ್ಬಿಟ್ಟು ನಮ್ಗೆ ಆ ಕ್ರಿಯೇಚರ್ ಕಾಣಿಸ್ತು, ಈ ಕ್ರಿಯೇಚರ್ ಕಾಣಿಸ್ತು ಅಂತ ನೀನ್ ಟೆನ್ಷನ್ ಪಟ್ಟು ನಮ್ಗೆ ಟೆನ್ಷನ್ ಪಡಿಸ್ಬೇಡ ಅಂತ ಹೇಳ್ತಾನೆ. ನಂತರ ಸ್ಯಾಮು ತನ್ನ ಗಂಡ ಹಾಗೆ ಮಗಳ ಜೊತೆ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಇವ್ರಿಗೆ ದೊಡ್ಡದಾಗಿ ಶಬ್ದ ಆಗುತ್ತೆ. ಏನಪ್ಪ ಸೌಂಡ್ ಮಾಡಿದ್ದು ಅಂತ ಗಂಡ ಹೆಂಡತಿ ಇಬ್ರು ಸೌಂಡ್ ಕಡೆ ನೋಡಿ ಮಗಳ ಕಡೆ ನೋಡೋತಷ್ಟಿಗೆ ಮಗಳು ಆ ಪ್ಲೇಸ್ ಅಲ್ಲಿ ಇರೋದಿಲ್ಲ. ಲಿಟ್ರಲಿ ಸಡನ್ ಆಗಿ ಮಾಯ ಆಗೋಗ್ಬಿಟ್ಟಿರ್ತಾಳೆ. ಎಲ್ಗೋದ್ಲು ಮಗಳು ಅಂತ ಎಲ್ಲಾ ಕಡೆನೂ ಹುಡ್ಕಾಡ್ತಾರೆ. ಎಷ್ಟೊತ್ತು ಹುಡ್ಕಾಡಿದ್ರು ಕೂಡ ಆ ಮಗಳು ಇವ್ರಿಗೆ ಕಾಣಿಸೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸಡನ್ ಆಗಿ ಮಗಳು ಇವರ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಆವಾಗ ಆ ಹುಡುಗಿ ಅವಳ ಕೈಯಲ್ಲಿ ಸತ್ತೋಗಿರೋ ಒಂದು ಹುಳನ ಎತ್ಕೊಂಡ್ ಬಂದಿರ್ತಾಳೆ. ಆ ಹುಳನ ನೋಡಿ ಇವರು ಏನಪ್ಪಾ ಇದು ಅಂತ ಥಿಂಕ್ ಮಾಡ್ತಿರುವಾಗ್ಲೇ ಸೇಮ್ ಅಂತದೇ ಹುಳುಗಳು ಆ ಕಾಡಲ್ಲಿ ತುಂಬಾ ಜೋರಾಗಿ ಕಿರ್ಚಾಡ್ತಾ ಇರ್ತವೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಹುಳುಗಳು ಸಡನ್ ಆಗಿ ಇವರ ಮುಂದೆ ಬಂದು ಅಲ್ಲಿರೋ ಮರಗಳಿಗೆ ಬಿದ್ದು ಆಟೋಮೆಟಿಕ್ ಆಗಿ ಅವೇ ಸತ್ತೋಗ್ಬಿಡ್ತಿರ್ತವೆ. ಒಂದೇ ಸತಿ ಗುಂಪಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವ್ರ ಮೂವರು ತುಂಬಾ ಭಯ ಬಿದ್ದು ಅಲ್ಲಿರೋ ಒಂದು ಸೀಕ್ರೆಟ್ ಬಿಲ್ಡಿಂಗ್ ಒಳಗಡೆಗೆ ಬಂದ್ಬಿಡ್ತಾರೆ. ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ಹುಳುಗಳು ಅಲ್ಲಿರೋ ಗ್ಲಾಸ್ಗೆ ಅಟ್ಯಾಚ್ ಆಗೋಗ್ಬಿಟ್ಟು ಆಚೆಗಡೆಯಿಂದ ಬರ್ತಾರೋ ಸೂರ್ಯ ಒಳಗಡೆಗೆ ಬರ್ದಿರೋ ಹಾಗೆ ತುಂಬ್ಕೊಂಡ್ಬಿಡ್ತವೆ. ಇವ್ರು ಮೂವರು ಒಂದು ರೂಮಲ್ಲಿ ಬಚ್ಚಿಕೊಂಡ್ಬಿಟ್ಟು ಸ್ವಲ್ಪ ತಾದ್ಮೇಲೆ ಆ ಗ್ಲಾಸ್ ಹತ್ರ ಬಂದು ನೋಡ್ತಾರೆ. ಅಲ್ಲಿರೋ ಹುಳುಗಳು ಕಾಣಿಸ್ತಿರೋದಿಲ್ಲ, ಬಟ್ ಗ್ಲಾಸ್ ನೆಲ್ಲ ಅಧ್ವಾನ ಮಾಡಕ್ ಬಿಟ್ಟಿರ್ತವೆ. ಅಂಡ್ ಆವಾಗ ನಮ್ಗೆ ಗೊತ್ತಾಗುತ್ತೆ ಆ ಹುಳುಗಳು ಅಲ್ಲಿಂದ ಹೊರಟೋಗ್ಬಿಟ್ಟಿಲ್ಲ, ಎಲ್ಲಾ ಹುಳುಗಳು ಅದೇ ಪ್ಲೇಸ್ ಅಲ್ಲಿ ಸತ್ತೋಗ್ಬಿಟ್ಟಿದಾವೆ ಅಂತ. ನಂತರ ಆ ಪ್ಲೇಸ್ ಗೆ ನಾಸಾ ಟೀಮ್ ಬಂದು ಅಲ್ಲಿ ಸತ್ತೋಗಿರೋ ಹುಳುಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ. ನಾಸಾ ಕಡೆಯಿಂದ ಬಂದಿರೋ ಒಬ್ಬ ವ್ಯಕ್ತಿ ಇವುಗಳನ್ನೆಲ್ಲ ನೋಡ್ತಿದ್ರೆ ಇದು ನಾರ್ಮಲ್ ಆಗಿ ಅನ್ಸ್ತಿಲ್ಲ, ಇಲ್ಲೇನೋ ನಡೀತೈತೆ, ನಾನು ನಾಸಾಗೆ ಇನ್ಫಾರ್ಮ್ ಮಾಡ್ತೀನಿ, ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಸ್ಯಾಮ್ ಇದ್ಕೊಂಡು ನನ್ನ ಕ್ಯಾಪ್ಸೂಲ್ ಟೆಸ್ಟ್ ಏನಾಯ್ತು ಅಂತ ಕೇಳಿದಾಗ ಇನ್ನ ಆ ಟೆಸ್ಟ್ ರಿಪೋರ್ಟ್ಸ್ ಬಂದಿಲ್ಲ, ಬಂದಿದ ತಕ್ಷಣನೇ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಆವಾಗ ಸ್ಯಾಮ್ ಗಂಡನು ಕೂಡ ಮಗಳನ್ನ ಕರ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಹೋಗೋವಾಗ ನಾನು ರಾತ್ರಿಗೆ ಮತ್ತೆ ಬರ್ತೀನಿ ಅಂತ ಮಾತು ಕೊಟ್ಟು ಆ ಪ್ಲೇಸ್ ಇಂದ ಹೋಗ್ತಾನೆ. ಇವಳು ಮನೆಯಲ್ಲಿ ಕುತ್ಕೊಂಡಿರುವಾಗ ಕಾಲು ತುಂಬಾನೇ ನೋವಾಗ್ತಾ ಇರುತ್ತೆ. ಯಾಕಪ್ಪ ಇದು ಇಷ್ಟೊಂದು ನೋವ್ತೈತೆ ಅಂತ ಶೂ ಇಂದ ಕಾಲ ಆಚೆಗಡೆ ತೆಗೆದು ನೋಡಿದಾಗ ಒಂದು ಬೆರಳಿಗೆ ಗಾಯ ಆಗಿ ತುಂಬಾನೇ ರಕ್ತ ಬರ್ತಾ ಇರುತ್ತೆ. ವಾಶ್ರೂಮ್ ಒಳಗಡೆಗೆ ಹೋಗಿ ಬ್ಲಡ್ ನ ಕ್ಲೀನ್ ಮಾಡ್ಕೋಬೇಕು ಅಂತ ಆ ಬೆರಳನ್ನ ಹಿಡ್ಕೊಂತಾಳೆ. ಆ ಬೆರಳು ಕಟ್ಟಾಗಿ ಹೋಗ್ಬಿಡುತ್ತೆ. ನೋವು ತಡ್ಕೊಳ್ಳೋದಕ್ಕಾಗದೆ ತುಂಬಾ ಜೋರಾಗಿ ಕಿರ್ಚಾಡ್ಬಿಡ್ತಾಳೆ. ಕಣ್ಣಲ್ಲಿ ನೀರ್ ಹಾಕೊಂಡು ಹಾಗೆ ಆಗಿರೋ ಗಾಯಕ್ಕೆ ಬ್ಯಾಂಡೇಜ್ ಆಗಿ ಐಸ್ ನ ಹಿಡ್ಕೊಂಡು ಕೂಲ್ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಮನೆಯಲ್ಲಿ ಮತ್ತೆ ಲೈಟ್ಗಳು ಆನ್ ಅಂಡ್ ಆಫ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ನಿನ್ನೆ ರಾತ್ರಿ ಆದಂಗೆ ಇವತ್ತು ಆಗ್ಬಾರ್ದು ಅಂತ ಹೇಳಿ ಡೋರ್ ನ ಯಾರು ಓಪನ್ ಮಾಡಬಾರ್ದು ಅಂತ ಒಂದು ಡೆಸ್ಕ್ ನ ಅಡ್ಡಿ ಇಡ್ತಾಳೆ. ನಂತರ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಬೆಳಗ್ಗೆ ಒಂದು ಸಿಚುವೇಶನ್ ನಡೆದಿರುತ್ತಲ್ವಾ ಅಂತ ಹುಳುಗಳು ಅಂತ ಸಿಚುವೇಶನ್ ಅನ್ನೋದು ಬೇರೆ ಎಲ್ಲಾದ್ರೂ ನಡೆದೈತಾ ಅಂತ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಿರ್ತಾಳೆ. ಅಂಡ್ ಆವಾಗ ಆ ಹುಡುಗಿಗೆ ಗೊತ್ತಾಗುತ್ತೆ ಇಂತ ಹುಳುಗಳು ಬೇರೆಯವ್ರ ಮೇಲೆನೋ ಅಟ್ಯಾಕ್ ಮಾಡಿದಾವೆ. ಆ ಹುಳುಗಳು ಅಟ್ಯಾಕ್ ಮಾಡಿರೋದ್ರಿಂದ ಆ ವ್ಯಕ್ತಿಗಳಿಗೆ ಹಾಕಿರೋ ಗಾಯಗಳ ಫೋಟೋಸ್ ಅನ್ನೋದು ಗೂಗಲ್ ಅಲ್ಲಿ ನೋಡ್ತಾಳೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಈ ಹುಡುಗಿಗೂ ಕೂಡ ಬೆನ್ ಹತ್ರ ಒಂಥರ ಇದ್ದಂಗೆ ಅನ್ಸುತ್ತೆ. ಇದರಿಂದ ಕನ್ನಡಿ ಹತ್ರಕ್ಕೆ ಹೋಗಿ ಶರ್ಟ್ ನ ಓಪನ್ ಮಾಡಿ ನೋಡಿದಾಗ ಗೂಗಲ್ ಫೋಟೋಸ್ ಅಲ್ಲಿ ಎಂತ ಗಾಯನ ನೋಡಿರ್ತಾಳೋ ಅಂತ ಗಾಯನೇ ಈ ಹುಡುಗಿಗೂ ಕೂಡ ಆಗಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಈ ಹುಡುಗಿಗೆ ಮತ್ತೆ ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಅಲಾರಮ್ಸ್ ನೆಲ್ಲ ಆನ್ ಮಾಡಕ್ಕೆ ಅಂಡರ್ ಗ್ರೌಂಡ್ ಗೆ ಬಂದು ತನ್ನ ಗಂಡನಿಗೆ ಕಾಲ್ ಮಾಡಿ ನನಗೆ ತುಂಬಾ ಭಯ ಆಗ್ತೈತೆ, ಯಾರೋ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಗಂಡನ ಹತ್ರ ಶೇರ್ ಮಾಡ್ಕೊಂತಾಳೆ. ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾನು ಸ್ವಲ್ಪ ತಲೆ ಆ ಪ್ಲೇಸ್ ಗೆ ಬರ್ತೀನಿ ಅಂತ ಮಾತು ಕೊಡ್ತಾನೆ. ಆವಾಗ ಸ್ಯಾಮ್ ಇದ್ಕೊಂಡು ನಾನ್ ನಿನಗೆ ಒಳ್ಳೆ ಹೆಂಡತಿ ಆಗಿರೋದಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಒಳ್ಳೆ ತಾಯಿ ತರ ಈ ದಿನ ಇಲ್ವಾ ಅಂತ ಕೇಳ್ತಾಳೆ. ಇವಳು ಯಾಕೆ ಇವಾಗ ಈ ತರ ಮಾತಾಡ್ತಿದ್ದಾಳೆ ಅಂತ ಗಂಡ ಆಲೋಚನೆ ಮಾಡ್ಕೊಂಡು ಏನು ಕೂಡ ರಿಪ್ಲೈ ಕೊಡೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಎ ಸಿಸ್ಟಮ್ ಕೂಡ ಈ ಮನೆ ಒಳಗಡೆ ಯಾರೋ ಬಂದಿದ್ದಾರೆ, ಇದರಿಂದ ಈ ಮನೆ ಲಾಕ್ ಡೌನ್ ಗೆ ಹೋಗ್ತೈತೆ ಅಂತ ಒಂದು ವಾರ್ನಿಂಗ್ ಕೊಡುತ್ತೆ. ನಂತರ ಸ್ಯಾಮ್ ಅವರಪ್ಪ ತೋರಿಸಿರೋ ಒಂದು ಸೀಕ್ರೆಟ್ ಅಂಡರ್ ಗ್ರೌಂಡ್ ಗೆ ಹೋಗ್ತಿರುವಾಗ ಮೆಟ್ಲಿ ಇಳಿತಾ ಇರೋ ಒಂದು ಟೈಮ್ ಅಲ್ಲಿ ಅವಳ ಬೆನ್ಮೇಲೆ ಆಗಿರೋ ಒಂದು ಗಾಯಕ್ಕೆ ತುಂಬಾನೇ ನೋವಾಗ್ತಾ ಇರೋದ್ರಿಂದ ಆ ನೋವಿಗೆ ತಡ್ಕೊಳ್ಳೋದಕ್ಕಾಗದೆ ಮೆಟ್ಲಿಂದ ಇಳಿಯುವಾಗ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದು ಅಂಡರ್ ಗ್ರೌಂಡ್ ಗೆ ಬಂದ್ಬಿಟ್ಟೆ ಇರ್ತಾಳೆ. ಅವಳ ಬೆನ್ಮೇಲೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ನೋವು ಯಾಕೆ ಆಗ್ತೈತೆ ಅಂತ ಬೆನ್ನನ್ನ ಮುಟ್ಕೊಂತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಕೈಗೆ ಒಂಥರ ಜೆಲ್ ಅನ್ನೋದು ಅಂಟ್ಕೊಂಡಿರುತ್ತೆ. ಆವಾಗ ಕೆಳಗಡೆ ಬಿದ್ದೋಗಿರೋ ಫೋನ್ ನ ಎತ್ಕೊಂತಾಳೆ. ಈ ಹುಡುಗಿ ಕೆಳಗಡೆಗೆ ಬಿದ್ದೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಸ್ಯಾಮ್ ಹತ್ರ ಇರೋ ಮೊಬೈಲ್ ಕೂಡ ಹೊಡೆದೋಗ್ಬಿಟ್ಟಿರುತ್ತೆ. ನಂತರ ಸ್ಯಾಮ್ ಕ್ಯಾಮರಾಸ್ ಇರೋ ಒಂದು ಪ್ಲೇಸ್ ಹತ್ರ ಹೋಗೋದಕ್ಕೆ ತುಂಬಾ ಸ್ಪೀಡ್ ಆಗಿ ಆ ಪ್ಲೇಸ್ ಹತ್ರ ಬಂದು ಆ ಕ್ಯಾಮರಾಸ್ ಮುಖಾಂತರ ಮನೆನ ಚೆಕ್ ಮಾಡ್ತಿರ್ತಾಳೆ. ಲಿಟ್ರಲಿ ಹೇಳಿರೋ ಹಾಗೇನೆ ಅವಳ ಮನೆ ಒಳಗಡೆ ಆ ಕ್ರಿಯೇಚರ್ ಅನ್ನೋದು ಬಂದಿರುತ್ತೆ. ಆ ಕ್ಯಾಮರಾದಲ್ಲಿ ತೋರಿಸ್ತಾ ಇರೋ ಒಂದು ಕ್ರಿಯೇಚರ್ ನ ನೋಡಿ ಸ್ಯಾಮು ತುಂಬಾನೇ ಭಯ ಪಡ್ತಾಳೆ. ನಂತರ ಈ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಆ ಮನೆನ ಸ್ಕ್ಯಾನ್ ಮಾಡಿದಾಗ ಆ ಸ್ಕ್ಯಾನರ್ ಅಲ್ಲಿ 2 ಕ್ರಿಯೇಚರ್ಸ್ ಈ ಮನೆ ಒಳಗಡೆ ಬಂದಿದ್ದಾಗೆ ಅದರಲ್ಲಿ ಗೊತ್ತಾಗುತ್ತೆ. ನಂತರ ಸ್ಯಾಮು ಫಾಗ್ ನ ರಿಲೀಸ್ ಮಾಡ್ತಾಳೆ. ಆ ಫಾಗ್ ರಿಲೀಸ್ ಮಾಡೋದ್ರಿಂದ ಇಂತ ಕ್ರಿಯೇಚರ್ಸ್ ಸತ್ತೋಗ್ಬಿಡ್ತಾವೇನೋ ಅಂತ. ಆ ಫಾಗ್ ರಿಲೀಸ್ ಮಾಡಿದ್ದಾದ್ಮೇಲೆ ಆ ಕ್ರಿಯೇಚರ್ಸ್ ಇನ್ನ ಬದುಕಿದವೋ
ಸತ್ತಿದವು ಅಂತ ನೋಡೋದಕ್ಕೆ ಕಿಚನ್ ಒಳಗಡೆ ಬರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಕ್ರಿಯೇಚರ್ ಕೂಡ ಬರೋದ್ರಿಂದ ಸ್ಯಾಮ್ ಒಂದು ಕಬೋರ್ಡ್ ಅಲ್ಲಿ ಬಚ್ಚಿಕೊಂತಾಳೆ. ಆ ಕ್ರಿಯೇಚರ್ ಸ್ಯಾಮ್ಗೋಸ್ಕರ ಹುಡುಕಾಡ್ತಾ ಇದ್ರು ಕಬೋರ್ಡ್ ಅಲ್ಲಿ ಬಚ್ಚಿಕೊಂಡಿರೋದ್ರಿಂದ ಆ ಕ್ರಿಯೇಚರ್ ಗೆ ನಮ್ಮ ಸ್ಯಾಮ್ ಕಾಣಿಸ್ಕೊಳ್ಳೋದಿಲ್ಲ. ಆ ಕ್ರಿಯೇಚರ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಂತರ ಸ್ಯಾಮ್ ಆಚೆಗಡೆ ಬಂದು ನಿಧಾನವಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಕ್ರಿಯೇಚರ್ ಆ ಪ್ಲೇಸ್ ಹತ್ರ ಬರುತ್ತೆ. ಇದರಿಂದ ಸ್ಯಾಮ್ ಇನ್ನೊಂದು ಕಬೋರ್ಡ್ ಅಲ್ಲಿ ಬಚ್ಚಿಕೊಂಡು ಆ ಕ್ರಿಯೇಚರ್ ಅಲ್ಲಿಂದ ಹೊರಟೋಗೋವರೆಗೂ ಅಲ್ಲೇ ಬಚ್ಚಿಕೊಂಡಿದ್ದು ನಂತರ ಬಾತ್ರೂಮ್ ಡೋರ್ ಓಪನ್ ಮಾಡಿ ಅದ್ರಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಈ ಹುಡುಗಿ ಕೈ ಅನ್ನೋದು ತುಂಬಾನೇ ನೋವಾಗ್ತಾ ಇರುತ್ತೆ. ಏನಾಗೈತಪ್ಪ ಅಂತ ಕೈಗೆ ಹಾಕಿರೋ ಬ್ಯಾಂಡೇಜ್ ನ ಓಪನ್ ಮಾಡಿದಾಗ ಅವಳ ಕೈ ತುಂಬಾ ವಿಚಿತ್ರವಾಗಿ ಬದಲಾಗಿ ಹೋಗ್ಬಿಟ್ಟಿರುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಸುತ್ತಮುತ್ತ ನೋಡ್ತಿರುವಾಗ್ಲೇ ಒಂದು ವೆಂಟಿಲೇಟರ್ ಕಾಣಿಸುತ್ತೆ. ಆ ವೆಂಟಿಲೇಟರ್ ಮುಖಾಂತರ ತಪ್ಪಿಸ್ಕೊಳ್ಳೋದಕ್ಕೆ ಸ್ಯಾಮು ಟ್ರೈ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಮಾರ್ಕೋ ತನ್ನ ಮಗಳನ್ನ ಕರ್ಕೊಂಡು ಹೆಂಡತಿಗೆ ಏನಾಗೈತೆ ಅಂತ ಚೆಕ್ ಮಾಡೋದಕ್ಕೆ ಆ ಪ್ಲೇಸ್ ಹತ್ರ ಬರ್ತಾನೆ. ಆ ಪ್ಲೇಸ್ ಹತ್ರ ಬಂದಾಗ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಆ ಮನೆ ಡೋರ್ಸ್ ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿರುತ್ತವೆ. ಇದರಿಂದ ಮಾರ್ಕೋ ಮಗಳೇ ನೀನ್ ಇಲ್ಲೇ ಕುತ್ಕೊ ಅಂತ ಹೇಳಿ ಅವನು ಮನೆ ಡೋರ್ ಹತ್ರ ಬಂದು ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಕಾರಲ್ಲಿ ಕೂತ್ಕೊಂಡಿರೋ ಈಸಗೆ ಕಾಡಲ್ಲಿ ಈ ಚಿಕ್ಕ ಹುಡುಗಿಗೆ ಏನೋ ಕಾಣಿಸೋದ್ರಿಂದ ಕಾಡು ಒಳಗಡೆಗೆ ಬಂದ್ಬಿಡ್ತಾಳೆ. ಇದರಿಂದ ಮಾರ್ಕ್ ಆ ಚಿಕ್ಕ ಹುಡುಗಿನ ಅಬ್ಸರ್ವ್ ಮಾಡಿ ಆ ಹುಡುಗಿನ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಆ ಹುಡುಗಿ ಸ್ವಲ್ಪ ದೂರದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕಲರ್ ನನಗೆ ಕಾಣಿಸ್ತೈತೆ ಅಂತ ಅವ್ರ ಅಪ್ಪಗೆ ಹೇಳ್ತಾಳೆ. ಅಂಡ್ ಇನ್ನೊಂದು ಕಡೆ ಸ್ಯಾಮು ವೆಂಟಿಲೇಟರ್ ಮುಖಾಂತರ ತಪ್ಪಿಸ್ಕೊಂಡು ಬರ್ತಾ ಇರುವಾಗ ಯಾವ್ದೋ ಒಂದು ಕ್ರಿಯೇಚರ್ ಆ ಹುಡುಗಿ ಕಾಲ್ನ ಹಿಡ್ಕೊಂಡು ಎಳ್ಕೊಂಡು ಹೊಂಟೋಗ್ ಬರ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ಸ್ಯಾಮು ತನ್ನ ಕೈನ ಬಳಕೆ ಮಾಡ್ಕೊಂಡು ಆ ಕ್ರಿಯೇಚರ್ ಮೇಲೆ ಅಟ್ಯಾಕ್ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಮೇಲೆಗಡೆಗೆ ಹೋಗೋದಕ್ಕೆ ಸ್ಟೆಪ್ಸ್ ಇರ್ತವೆ. ಆ ಸ್ಟೆಪ್ಸ್ ನ ಹತ್ತಿ ಆಚೆಗಡೆ ಬಂದು ನೋಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಡೈರೆಕ್ಟ್ ಆಗಿ ಕಾಡ್ ಒಳಗಡೆಗೆ ಬಂದಿರ್ತಾಳೆ ಅಂತ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಕ್ರಿಯೇಚರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಿರ್ತಾಳೆ. ಆ ಟೈಮಲ್ಲಿ ಆ ಹುಡುಗಿಗೆ ಗಾಯಗಳಾಗಿರ್ತಾವಲ್ಲ ಬೆನ್ನ ಮೇಲೆ ಕೈ ಮೇಲೆ ಅಂತ, ಆ ಗಾಯಗಳು ಪಲಪಳ ಅಂತ ತುಂಬಾ ಡಿಫ್ರೆಂಟ್ ಬ್ಲೂ ಕಲರ್ ಅಲ್ಲಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಟೈಮಲ್ಲೂ ಕೂಡ ಸ್ಯಾಮ್ ಕಿವಿಗಳಿಗೆ ಆ ಕ್ರಿಯೇಚರ್ ಕೂಗಾಡ್ತಾ ಇರೋ ಶಬ್ದಗಳು ಮಾತ್ರನೇ ಕೇಳಿಸ್ತಾ ಇರ್ತವೆ. ಇದರಿಂದ ಇನ್ನೊಂದು ಕಡೆ ಮಾರ್ಕೋ ಹಾಗೆ ತನ್ನ ಮಗಳು ಅವ್ರ ಅಮ್ಮಗೋಸ್ಕರ ಹುಡುಕಾಡ್ತಿರುವಾಗ ಕೂಗಾಡ್ತಾ ಇರ್ತಾರಲ್ಲ ಆ ಶಬ್ದಗಳು ಸ್ಯಾಮ್ಗೆ ಕೇಳಿಸೋದಿಲ್ಲ. ಇವಳು ತುಂಬಾ ಭಯದಿಂದ ಆ ಕಾಡಲ್ಲಿ ಓಡೋಗ್ತಾ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ವಿಲಿಯಂ ತನ್ನ ಬೆಟಾಲಿಯನ್ ನ ಹಾಕೊಂಡು ಆ ಪ್ಲೇಸ್ ಹತ್ರ ಬಂದಿರ್ತಾನೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇವನು ಮನೆಯಲ್ಲೇ ಕುತ್ಕೊಂಡು ಇವನು ಫೋನ್ ಅಲ್ಲಿ ಚೆಕ್ ಮಾಡಿರ್ತಾನೆ ಕ್ಯಾಮ್ರಾಸ್ ನ. ಆ ಟೈಮ್ ಅಲ್ಲಿ ಒಂದು ಕ್ರಿಯೇಚರ್ ಈ ಪ್ಲೇಸ್ ಗೆ ಬಂದೈತೆ ಅಂತ ಇವನು ತಿಳ್ಕೊಂಡು ಇವನ ಬೆಟಾಲಿಯನ್ ನ ಹಾಕೊಂಡು ಆ ಪ್ಲೇಸ್ ಹತ್ರ ಬರ್ತಾನೆ. ಹಾಗೆ ಅವನ ಟೀಮ್ ಮೇಟ್ಸ್ ಗೆ ಹೇಳ್ತಾನೆ ನೀವು ನಾರ್ಮಲ್ ಆಗಿರೋ ಒಂದು ಪ್ರಾಣಿನ ಸಾಯಿಸೋದಕ್ಕೆ ಹೋಗ್ತಿಲ್ಲ, ಅದೊಂದು ಇಂಟೆಲಿಜೆಂಟ್ ಆಗಿರೋ ಕ್ರಿಯೇಚರ್, ಅದನ್ನು ಕೂಡ ಔಟ್ ಆಫ್ ಎರ್ತ್ ಇಂದ ಬಂದಿರೋದು, ನೀವು ಸ್ವಲ್ಪ ಗಮನ ಇಟ್ಟು ಆ ಪ್ರಾಣಿ ಜೊತೆ ಹೋರಾಡ್ಬೇಕಾಗುತ್ತೆ ಅಂತ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ. ನಂತರ ಟೀಮ್ ಎಲ್ಲ ಸೇರ್ಕೊಂಡು ಅಂಡರ್ ಗ್ರೌಂಡ್ ಗೆ ಬರ್ತಾರೆ. ಅಂಡರ್ ಗ್ರೌಂಡ್ ಡೋರ್ಸ್ ಎಲ್ಲ ಓಪನ್ ಅಲ್ಲೇ ಇರ್ತವೆ. ಮತ್ತೊಂದು ಕಡೆ ಸ್ಯಾಮ್ ಓಡೋಗ್ತಾ ಇರ್ತಾಳಲ್ವಾ, ಸ್ಯಾಮ್ ಓಡಿ ಸಾಕಾಗೋಗ್ಬಿಟ್ಟು ಇನ್ನ ನನ್ ಕೈಯಲ್ಲಿ ಆಗೋದಿಲ್ಲ ಪ್ಲೀಸ್ ನನ್ನನ್ನ ಬಿಟ್ಟಾಕಿ ಅಂತ ಮೊನ್ಕಾಲ್ ಮೇಲೆ ಕುತ್ಕೊಂಡು ಆ ಕ್ರಿಯೇಚರ್ಸ್ ಹತ್ರ ಬೇಡ್ಕೊಂತ ಇರ್ತಾಳೆ. ಆವಾಗ ಒಂದು ಕ್ರಿಯೇಚರ್ ಸ್ಯಾಮ್ ಹತ್ರ ಬಂದು ನೀನ್ ನನ್ನನ್ನ ಅರ್ಥ ಮಾಡ್ಕೊಂತೀಯಾ ಅಂತ ತುಂಬಾ ಅಮಾಯಕದಿಂದ ಕೇಳುತ್ತೆ. ಆವಾಗ ಸ್ಯಾಮು ನೀವೆಲ್ಲರೂ ಯಾರು, ಫಸ್ಟ್ ಆಫ್ ಆಲ್ ನೀವ್ ಯಾಕೆ ನನ್ನನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾವೆಲ್ಲರೂ ಒಂದೇ ಫ್ಯಾಮಿಲಿ, ನಾವು ನಿನ್ನನ್ನ ತುಂಬಾನೇ ಮಿಸ್ ಆಗಿದ್ದೀವಿ ಅಂತ ಆ ಕ್ರಿಯೇಚರ್ ಹೇಳುತ್ತೆ. ಆವಾಗ ಅದರ ತರನೇ ಇರೋ ಬೇರೆ ಕ್ರಿಯೇಚರ್ಸ್ ಕೂಡ ಆ ಪ್ಲೇಸ್ ಹತ್ರ ಬರ್ತವೆ. ನಾವು ನಿನ್ನನ್ನ ತುಂಬಾನೇ ಮಿಸ್ ಆಗ್ತಿದೀವಿ ಅಂತ ಅಮಾಯಕವಾಗಿ ಅಲ್ಲಿರೋ ಕ್ರಿಯೇಚರ್ಸ್ ಮಾತಾಡ್ತವೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕ್ರಿಯೇಚರ್ಸ್ ಮಾತಾಡ್ತಾ ಇರೋ ಒಂದು ಭಾಷೆ ಈ ಹುಡುಗಿಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇರುತ್ತೆ. ಆವಾಗ ಒಂದು ಕ್ರಿಯೇಚರ್ ನಿನ್ನ ಪಾಸ್ಟ್ ಅಲ್ಲಿ ಏನ್ ನಡ್ದೈತೆ ನೀನೇ ತಿಳ್ಕೊ ಅಂತ ಹೇಳಿ ಆ ಕ್ರಿಯೇಚರ್ ಹೆಡ್ ನ ನಮ್ಮ ಸ್ಯಾಮ್ ಹೆಡ್ ಗೆ ಟಚ್ ಮಾಡಿ ಇವಾಗ ನೀನೇ ನೋಡು ಅಂತ ಹೇಳುತ್ತೆ. ಆವಾಗ ಸ್ಯಾಮ್ಗೆ ಸ್ವಲ್ಪ ವಿಷನ್ಸ್ ಕಾಣಿಸೋದಕ್ಕೆ ಶುರು ಆಗ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಮ್ ಒಂದು ಏಲಿಯನ್ ಆಗಿರ್ತಾಳೆ. ಸುಮಾರು ವರ್ಷಗಳ ಹಿಂದೆ ಏಲಿಯನ್ ಗ್ರೂಪ್ ಒಂದು ಭೂಮಿಗೆ ಬಂದಾಗ ವಿಲಿಯಂ ಅಂದ್ರೆ ಸ್ಯಾಮ್ ತಂದೆ ಆ ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿರ್ತಾನೆ. ಇದರಿಂದ ಭೂಮಿಗೆ ಬಂದಿರೋ ಏಲಿಯನ್ಸ್ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತವೆ. ಆದರೆ ಸ್ಯಾಮ್ ಅನ್ನೋ ಒಂದು ಏಲಿಯನ್ ಮಾತ್ರ ಆ ಏಲಿಯನ್ಸ್ ಜೊತೆ ತಪ್ಸ್ಕೊಳ್ಳೋದಕ್ಕಾಗದೆ ಒಂದು ಡಿವೈಸ್ ಸಹಾಯದಿಂದ ಮಾನವ ರೂಪಕ್ಕೆ ಬಂದ್ಬಿಟ್ಟಿರ್ತಾಳೆ. ಅಂದ್ರೆ ಒಂದು ಚಿಕ್ಕ ಹುಡುಗಿ ತರ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ವಿಲಿಯಂ ಈ ಹುಡುಗಿನ ನೋಡಿ ಸುತ್ತಮುತ್ತ ಯಾರಾದ್ರೂ ಇದಾರೇನೋ ಅಂತ ಚೆಕ್ ಮಾಡ್ತಾನೆ. ಯಾರು ಇಲ್ದೇ ಇರೋ ಒಂದು ರೀಸನ್ಗೆ ಈ ಹುಡುಗಿನ ಯಾರೋ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಸ್ಯಾಮೆ ಆ ಹುಡುಗಿನ ದತ್ತಕ್ಕೆ ತಗೊಂಡು ಅವನೇ ಬೆಳೆಸಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಏಲಿಯನ್ಸ್ ಆವಾಗಿಂದನೂ ಸ್ಯಾಮ್ ನ ಹುಡುಕಾಡ್ಕೊಂಡು ಈ ಹುಡುಗಿ ಸುತ್ತಮುತ್ತಾನೆ ತಿರುಗಾಡ್ತಾ ಇರ್ತವೆ. ಸ್ಯಾಮ್ ಸ್ಪೇಸ್ ಗೆ ಹೋದಾಗ ಆ ಸ್ಪೇಸ್ ಕ್ಯಾಪ್ಸಿಲ್ ನ ನಾಶ ಮಾಡಿರೋದು ಕೂಡ ಇವೇ ಏಲಿಯನ್ಸ್ ಆಗಿರ್ತವೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಸ್ಯಾಮ್ ಯಾವಾಗ್ಲಾದ್ರೂ ಮಾನವ ರೂಪ ಬಿಟ್ಟು ಏಲಿಯನ್ ರೂಪಕ್ಕೆ ಬರ್ತಾಳೇನೋ ಅವರ ಗ್ರಹಕ್ಕೆ ಕರ್ಕೊಂಡು ಹೋಗೋಣ ಅಂತ ವೈಟ್ ಮಾಡ್ತಿರ್ತವೆ. ಈಗ ವಿಷನ್ಸ್ ಎಲ್ಲ ನೋಡ್ತಿರುವಾಗ್ಲೇ ಆ ಪ್ಲೇಸ್ ಹತ್ರಕ್ಕೆ ಸ್ಯಾಮ್ ಗಂಡ ಹಾಗೆ ಮಗಳು ಇಬ್ರು ಬರ್ತಾರೆ. ಆ ಚಿಕ್ಕ ಹುಡುಗಿ ಏಲಿಯನ್ಸ್ ನ ನೋಡಿ ತುಂಬಾನೇ ಭಯ ಪಡ್ತಿರುವಾಗ ಅದಕ್ಕೆ ಸ್ಯಾಮು ಮಗಳೇ ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಇಲ್ಲಿ ನಿನಗೆ ತೊಂದರೆ ಕೊಡೋರು ಯಾರು ಇಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಆವಾಗೆ ವಿಲಿಯಂ ಅಲ್ಲಿಗೆ ಬಂದು ನೀನ್ ಯಾರು ಅಂತ ನನಗೆ ಚಿಕ್ಕವಾಗೆ ಗೊತ್ತಿತ್ತು, ನಿನ್ನವ್ರನ್ನ ಹಿಡ್ಕೊಳ್ಳೋದಕ್ಕೆ ನೀನು ದೊಡ್ಡವಳಾಗೋವರೆಗೂ ನಾನೇ ಸಾಕಿ ಆಸ್ಟ್ರೋನಟ್ ಮಾಡ್ದೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆವಾಗ್ಲಾದ್ರೂ ನಿನ್ನವರು ನಿನ್ನನ್ನ ಹುಡ್ಕೊಂಡು ಈ ಪ್ಲೇಸ್ಗೆ
ಬರ್ತಾರೆ ಅಂತ. ಇವಾಗ ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗನ್ನ ಪಾಯಿಂಟ್ ಅಲ್ಲಿ ಇಟ್ಟು ನಿನ್ನವ್ರಿಗೆ ಇವಾಗ ಹೇಳು, ಎಲ್ಲರೂ ನನಗೆ ಇವಾಗ ಸರೆಂಡರ್ ಆಗ್ಬೇಕು, ಇಲ್ಲ ಅಂದ್ರೆ ಎಲ್ಲಾರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಮು ತುಂಬಾ ಬಾಧೆಯಿಂದ ವಿಲಿಯಂ ಕಡೆ ನೋಡ್ತಿರುವಾಗ್ಲೇ ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾನೆ, ನಾನು ಈ ಪ್ಲೇಸ್ ಅಲ್ಲಿ ಇದೀನಿ, ಬೇಗ ಈ ಪ್ಲೇಸ್ ಗೆ ಬನ್ನಿ ಅಂತ. ಆದ್ರೆ ಸ್ಯಾಮು ಅವಳ ಫ್ಯಾಮಿಲಿ ಆಗಿರೋ ಏಲಿಯನ್ಸ್ ನ ಇವನ್ಗೆ ಸರೆಂಡರ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಸರಿಯಾಗಿ ಅದೇ ಟೈಮಲ್ಲಿ ಸ್ಯಾಮ್ ಗಂಡ ಆಗಿರೋ ಮಾರ್ಕೋ ವಿಲಿಯಂ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಟೈಮಲ್ಲಿ ಮಾನವ ರೂಪದಲ್ಲಿರೋ ಸ್ಯಾಮು ಇವಾಗ ತನ್ನ ಬಾಡಿಯಲ್ಲಿರೋ ಏಲಿಯನ್ಸ್ ಪಜಲ್ಸ್ ಎಲ್ಲ ಆನ್ ಆಗೋಗ್ಬಿಟ್ಟು ಫುಲ್ ಔಟ್ ಅಂಡ್ ಔಟ್ ಏಲಿಯನ್ ಆಗಿ ಕನ್ವರ್ಟ್ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ವಿಲಿಯನ್ ಟೀಮುನು ಕೂಡ ಈ ಏಲಿಯನ್ಸ್ ನ ಹಿಡ್ಕೊಳ್ಳೋದಕ್ಕೆ ಈ ಪ್ಲೇಸ್ ಹತ್ರ ಬರ್ತಿರೋ ಹಾಗೆ ಶಬ್ದ ಆಗೋದ್ರಿಂದ ಮಾರ್ಕ್ ತನ್ನ ಹೆಂಡತಿ ಹತ್ರ, ಬೇಗ ನೀನು ಈ ಪ್ಲೇಸ್ ಇಂದ ಹೊರಟೋಗ್ಬಿಡು, ಇಲ್ಲ ಅಂದ್ರೆ ಮಿಲಿಟರಿ ಅವರು ನಿನ್ನನ್ನ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಗಳು ಮಾಡಿ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ತಾನೆ. ಆವಾಗ ಚಿಕ್ಕ ಹುಡುಗಿ ಆಗಿರೋ ಈಸಾ ತನ್ನ ತಾಯಿ ಹತ್ರಕ್ಕೆ ಹೋಗಿ ಸೆಂಡ್ ಆಫ್ ಕೊಡ್ತಾಳೆ. ನಂತರ ಸ್ಯಾಮು ತನ್ನ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಆ ಪ್ಲೇಸ್ ಇಂದ ಹೊರಟೋಗ್ಬಿಡ್ತಾಳೆ. ಮಿಲಿಟರಿ ಅವರು ಆ ಪ್ಲೇಸ್ ಹತ್ರ ಬರೋತಷ್ಟಿಗೆ ಸ್ಯಾಮು ತನ್ನ ಫ್ಯಾಮಿಲಿ ಅಂದ್ರೆ ಏಲಿಯನ್ಸ್ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಸ್ಪೇಸ್ ಶಿಪ್ ಅಲ್ಲಿ ಕೂತ್ಕೊಂಡು ಸ್ಪೇಸ್ ಗೆ ಹೊರಟೋಗ್ಬಿಟ್ಟಿರ್ತಾಳೆ. ಹೀಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ನಿಮ್ಗೆ ಈ ಮೂವಿ ಯಾವ ತರ ಅನ್ಸ್ತು? ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಮನುಷ್ಯರಿಗೆ ಹಾಗೆ ಭೂಮಿ ಮೇಲೆ ಇರೋ ಪ್ರಾಣಿಗಳಿಗೆ ಮಾತ್ರ ಫ್ಯಾಮಿಲಿ ಅನ್ನೋ ಎಮೋಷನಲ್ ಬಾಂಡಿಂಗ್ ಅನ್ನೋದು ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ಮೂವಿಯಲ್ಲಿ ಅಬ್ಸರ್ವ್ ಮಾಡಿ, ಆ ಚಿಕ್ಕ ಹುಡುಗಿಗೆ ಆಲ್ಮೋಸ್ಟ್ ಒಂದು 8 to 9 years ಅಂತ ಅನ್ಕೊಂತೀನಿ. ಆ ಟೈಮಲ್ಲಿ ಏಲಿಯನ್ ಆಗಿ ಕನ್ವರ್ಟ್ ಆಗಿರ್ತಾಳೆ. ಮತ್ತೆ ನಿಯರ್ ಬೈ 25 years to 30 years ಆಗೋವರೆಗೂ ಏಲಿಯನ್ಸ್ ನನ್ನ ಫ್ಯಾಮಿಲಿಯಲ್ಲಿರೋ ಒಂದು ಮೆಂಬರ್ ತುಂಬಾ ದಿನಗಳಿಂದ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ. ಆಲ್ಮೋಸ್ಟ್ 25 to 30 years ಆದ್ರೂ ಕೂಡ ಎಷ್ಟು ನಂಬಿಕೆಯಿಂದ ಮಾನವ ರೂಪದಿಂದ ಏಲಿಯನ್ ರೂಪಕ್ಕೆ ಬರ್ತಾಳೆ. ಆವಾಗ ನಮ್ಮ ಗ್ರಹಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅವಳನ್ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ತಾಳೆ, ಏನ್ ತಿಂತಾಳೆ ಎಲ್ಲವನ್ನ ಚೆಕ್ ಮಾಡ್ಕೊಂಡಿರ್ತಾರಲ್ವಾ. ದಟ್ಸ್ ಗ್ರೇಟ್. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್? ಆಕ್ಚುಲಿ ಈ ಮೂವಿ ಸ್ಟೋರಿ ಅನ್ನೋದು ಫ್ಲಾಟ್ ಆಗಿ ನಡೀತಾ ಇರುತ್ತೆ. ಅವರು ಜಸ್ಟ್ ಒಂದು ಕ್ರಿಯೇಚರ್ ನ ಇಟ್ಕೊಂಡು ಜಾಸ್ತಿ ಲ್ಯಾಗೆ ಮಾಡೋರು ಅಂತ ಅನ್ಸ್ತೈತೆ ನನಗೂನು ಕೂಡ. ನಿಮ್ಗೂನು ಲ್ಯಾಗ್ ಅಂತ ಅನ್ಸಿರುತ್ತೆ. ಬಟ್ ಲಾಸ್ಟ್ ಪಾಯಿಂಟ್ ನೋಡಿ, ಕಮೆಂಟ್ ಮಾಡಿ. ಇದು ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಈ ಮೂವಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.